ಸೋನಾಪುರ್ ಒಂದು ಸಾಧಾರಣವಾದ ಹಳ್ಳಿ. ಅದನ್ನ ತಗೊಂಡ್ಬಾರೋ, ಎಲ್ಲವನ್ನ ತೆಗೆದುಕೊಂಡು ಹೋಗುವ. ಅದೇ ಹಳ್ಳಿಲಿ ಅರ್ಜುನ್ ಇರ್ತಾ ಇದ್ದ. ಅವನು ವಯಸ್ಸಿನ ಹುಡುಗ ಆಗಿದ್ದ, ಮತ್ತೆ ಅವನು ತುಂಬಾನೇ ಕಷ್ಟ ಪಡ್ತಿದ್ದ. ತನ್ನ ವಯಸ್ಸಾದ ಅಮ್ಮನ್ನ ನೋಡ್ಕೊಂಡು ಒಂದು ಚಿಕ್ಕ ಗುಡಿಸ್ಲಲ್ಲಿ ವಾಸವಾಗಿದ್ದ. ಆ ಹಳ್ಳಿಯ ಒಂದು ಕೊನೆ ಬೀದಿಲಿ ವಡಾಪಾವ್ ಮಾರ್ತಾ ತನ್ನ ಜೀವನವನ್ನ ಸಾಗಿಸ್ತಿದ್ದ. ಅವನ ಅಂಗಡಿ ಚಿಕ್ಕದಾಗಿತ್ತು, ಆದ್ರೆ ಅವನ ಕನಸು ತುಂಬಾನೇ ದೊಡ್ಡದಾಗಿತ್ತು. ಒಂದು ರಾತ್ರಿ ತನ್ನ ಅಂಗಡಿಯನ್ನ ಮುಚ್ಚಿ ಅವನ ಮನೆ ಕಡೆ ಬರ್ತಾ ಇದ್ದ. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಒಳಪಿತ್ತು. ಅಮ್ಮ, ಒಂದ್ ಒಳ್ಳೆ ವಿಷಯ ಇದೆಯಮ್ಮ, ಅದನ್ನ ಕೇಳಿ ನೀನು ತುಂಬಾ ಖುಷಿ ಆಗ್ತೀಯಾ? ಹಾಗಾದ್ರೆ ನನಗೆ ಮೊದ್ಲೇ ಹೇಳು. ತುಂಬಾ ದಿನದಿಂದ ನಾನು ಒಳ್ಳೆ ವಿಷಯ ಕೇಳಿರ್ಲಿಲ್ಲ, ನನಗಂತೂ ಸಾಕಾಗಿದೆ. ಅಮ್ಮ, ನನಗೆ ಸಿಟಿಲಿ ಶ್ರೀರಾಮ್ ಆಫ್ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಸಿಕ್ಕಿದೆ. ನಾನು ಬಿಲ್ಡಿಂಗ್ ಡಿಸೈನ್ ನ ಫಾರ್ಮ್ ಫಿಲ್ ಮಾಡಿದ್ದೆ, ಮತ್ತೆ ನಾನೀಗ ಸೆಲೆಕ್ಟ್ ಆಗಿದ್ದೀನಿ. ಇದನ್ ಕೇಳಿದ ತಕ್ಷಣ ತನ್ನ ಅಮ್ಮನ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಇವತ್ತೇನಾದ್ರೂ ನಿಮ್ ತಂದೆ ಬದುಕಿದ್ರೆ ಅವರು ತುಂಬಾನೇ ಖುಷಿ ಪಡ್ತಿದ್ರು. ಅರ್ಜುನ್ ಕಣ್ಣಲ್ಲಿ ಕೂಡ ನೀರ್ ತುಂಬಿಕೊಳ್ಳುತ್ತೆ. ನೀನು ಮನೆ ಕಟ್ಟೋದಕ್ಕೆ ಶುರು ಮಾಡ್ತೀಯಲ್ಲ ಕಂದ, ನೀನ್ ಎಂತ ಮನೆ ಕಟ್ತೀಯ ಅಂದ್ರೆ ಜನಗಳ ಜೀವನನೇ ಚೇಂಜ್ ಆಗ್ಬೇಕು. ಅಮ್ಮ, ನಾನು ತುಂಬಾ ಒಳ್ಳೆ ಮನೆಯನ್ನ ಕಟ್ತೀನಮ್ಮ. ಇದ್ದಕ್ಕಿದ್ದಾಗೆ ಅರ್ಜುನ್ ಮುಖದಲ್ಲಿದ್ದ ನಗು ಮಾಯವಾಗುತ್ತೆ. ಏನಾಯ್ತು ಮಗನೇ, ಯಾಕೆ ಇದ್ದಕ್ಕಿದ್ದಾಗೆ ಸಪ್ಪಗಾಗ್ಬಿಟ್ಟೆ? ಅಮ್ಮ, ನಾನು ಸೆಲೆಕ್ಟ್ ಆಗಿರೋ ಖುಷಿ ಏನೋ ಇದೆ ನನಗೆ, ಜೊತೆಗೆ ನನಗೆ ಕಾಲೇಜ್ ಫೀಸ್ ನ ಚಿಂತೆ ಕೂಡ ಇದೆ ಅಮ್ಮ. ಅರೆ, ಅದ್ರ ಚಿಂತೆ ಯಾಕೋ ಮಾಡ್ತೀಯಾ? ನಿಮ್ಮಮ್ಮ ಇನ್ನೂ ಬದುಕಿದಾಳೆ, ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ. ಮರುದಿನ ಆರ್ತಿ ಊರಿನ ಜಮೀನ್ದಾರ ಮನೆಗೆ ಬರ್ತಾಳೆ. ಅರೆ ಆರ್ತಿ, ಇವತ್ತು ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಏನಾದ್ರೂ ಸಮಸ್ಯೆನಾ? ನನ್ನ ಮಗ ಓದ್ಬೇಕು ಅಂತ ಇದ್ದಾನೆ. ನಿಮಗ್ ಗೊತ್ತಲ್ವಾ, ಅವನು ಪೇಪರ್ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ನಕ್ಷೆಗಳನ್ನ ಬಿಡಿಸ್ತಾನೆ. ನಾನ್ ಅವನನ್ನ ಓದ್ಸೋದಕ್ಕೆ ಸ್ವಲ್ಪ ಸಹಾಯ ಬೇಕಿತ್ತು ನಿಮ್ಮಿಂದ. ನಿನ್ನ ಮಗ ವಡಪಾವ್ನ ಮಾರಾಟ ಮಾಡೋನು, ಹೌದು, ಮನೆ ಕಟ್ತಾನ. ಇದನ್ನ ಕೇಳ್ತಾ ಇದ್ದಾಗೆ ಆರ್ತಿಯ ಕನಸು ಮುರಿದೋಗುತ್ತೆ. ಏ ಮೂರ್ಖ ಹೆಂಗ್ಸೆ, ನಿನ್ನ ಮಗ ಜೀವನ ಪೂರ್ತಿ ವಡಪಾವನೆ ಮಾರ್ತಿರ್ತಾನೆ. ಬಿಲ್ಡಿಂಗ್ ಕಟ್ಸೋಕೆಲ್ಲ ಅವನ ಕೈಲಾಗೋದಿಲ್ಲ. ಹೋಗು, ಹೊರಟೋಗು ಇಲ್ಲಿಂದ. ಬೇಕಾದ್ರೆ ನೀವು ನನ್ ಮನೆ ಪೇಪರ್ನ ಅಡ ಇಟ್ಕೊಳ್ಳಿ, ಅದ್ರ ಬದಲಾಗಿ ನೀವು ನನಗೆ ಹಣ ಕೊಡಿ. ಆಗ್ಲಾದ್ರೂ ನನ್ ಮಗನ್ ಕಾಲೇಜ್ ಫೀಸ್ ನಾನ್ ಕಟ್ಟೋದಕ್ಕಾಗುತ್ತೆ. ಜಮೀನ್ದಾರ್ನ ಮುಖ ಕೋಪಗೊಳ್ಳುತ್ತೆ. ಅದಿರ್ಲಿ ಬಿಡು, ನಿನ್ನ ಮನೆನ ನೀನು ಕಳ್ಕೋಬೇಕಾಗತ್ತೆ. ನನ್ನ ಮಗ ಸಿಟಿಲಿ ಓದ್ತಾ ಇದ್ದಾನೆ. ಸ್ವಲ್ಪ ವರ್ಷಗಳಾದ್ಮೇಲೆ ಅವನು ಒಳ್ಳೆ ಬಿಲ್ಡರ್ ಆಗಿ ಇಲ್ಲಿಗೆ ವಾಪಸ್ ಬರ್ತಾನೆ. ಅವಾಗ ನಾನು ಈ ಊರಲ್ಲಿ ದೊಡ್ಡ ಹೋಟೆಲ್ ಓಪನ್ ಮಾಡ್ತೀನಿ, ಮತ್ತೆ ಆ ಹೋಟೆಲಲ್ಲಿ ನಿನ್ನ ಮಗ ವಡಾಪಾವ್ ಮಾರ್ತಿರ್ತಾನೆ. ಜಮೀನ್ದಾರ ಜೋರಾಗಿ ನಗದಕ್ ಶುರು ಮಾಡ್ದ. ಆರ್ತಿಗೆ ಅವಮಾನ ಆಗಿ ಅಲ್ಲಿಂದ ಹೊರ ಬರ್ತಾಳೆ, ಮತ್ತೆ ಎಲ್ಲಾ ವಿಷಯನೂ ಅರ್ಜುನ್ಗೆ ಹೇಳ್ತಾಳೆ. ಜಮೀನ್ದಾರು ಸಾಲ ಕೊಡ್ಲಿಲ್ಲ, ಆದ್ರೆ ನನಗ ಅದರಿಂದ ಬೇಜಾರಿಲ್ಲ. ಅವನು ನನಗ ಅವಮಾನ ಮಾಡ್ದ, ಅದನ್ನ ನಾನು ಯಾವತ್ತೂ ಮರೆಯೋಲ್ಲ. ಅರ್ಜುನ್ ಕಣ್ಣಲ್ಲಿ ನೀರ್ ಬಂತು, ಮತ್ತೆ ಅವನು ತುಂಬಾನೇ ಕೋಪ ಕೂಡ ಮಾಡ್ಕೊಂಡ. ಅಮ್ಮ, ನೀನ್ ಚಿಂತೆ ಮಾಡಬೇಡ, ನಾನು ಹೇಗಾದ್ರೂ ಮಾಡಿ ಜಮೀನ್ದಾರ್ ಮಾತನ್ನ ಸುಳ್ಳು ಮಾಡ್ತೀನಿ. ಮರುದಿನ ಅರ್ಜುನ್ನ ಗೆಳತಿ ಮೀರಾ ಅವನನ್ನ ಭೇಟಿಯಾಗೋದಕ್ ಬರ್ತಾಳೆ. ಆದ್ರೆ ಅವಳು ಅದೇ ಊರವಳು, ತುಂಬಾನೇ ಬುದ್ಧಿವಂತೆ. ನೀನ್ ಯಾಕಿಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮೀರಾ ಸ್ವಲ್ಪ ಯೋಚನೆ ಮಾಡ್ತಾಳೆ. ಆಗ ಅವಳಿಗೊಂದು ಉಪಾಯ ತಿಳಿಯುತ್ತೆ. ನೀನು ವಡಪಾವ್ ಮಾರ್ತೀಯ ಅಲ್ವಾ? ಹಾ. ನೀನು ವಡಪಾವ್ನಲ್ಲಿ ಮನೆ ಮಾಡ್ಬೋದಾ? ಏನ್ ನಿನ್ ಮಾತಿನ ಅರ್ಥ? ನಾನ್ ಏನ್ ಹೇಳ್ತಿದೀನಿ ಅಂದ್ರೆ, ನೀನು ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡು. ಕಾಲೇಜ್ ಅವರೇ ನಿನ್ನ ಕರಿಬೇಕು, ಕೆಲ್ಸನೇ ನಿನ್ನ ಹುಡುಕೊಂಡ್ ಬರ್ಬೇಕು. ಅರ್ಜುನ್ ಸುಮ್ನೆ ಕೂತಿದ್ದ. ಆ ರಾತ್ರಿ ಪೂರ್ತಿ ಅವನು ನಿದ್ದೆನೆ ಮಾಡಿರ್ಲಿಲ್ಲ. ಅವನ್ ಮನ್ಸಲ್ಲಿ ಮೊದಲನೇ ಸಾರಿ ಒಂದು ಕನಸು ಮೂಡ್ತಾ ಇತ್ತು. ಅರ್ಜುನ್ ಹಗಲು ರಾತ್ರಿ ಏನಾದ್ರೂ ಒಂದು ಹೊಸಾದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಒಂದಿನ ಅವನು ವಡಪಾವ್ನ ಅಂಗಡಿ ತಗೊಂಡು ಹಳ್ಳಿಯಿಂದ ಹೊರಗಡೆ ಒಂದು ಆಲದ ಮರದ ಬಳಿ ಬರ್ತಾನೆ. ಅವನ ಕಣ್ಣಲ್ಲಿ ದುಗುಡ ತುಂಬಿತ್ತು. ಅವನ ಮನಸ್ಸು ತುಂಬಾನೇ ಭಾರವಾಗಿತ್ತು. ಏ ಭಗವಂತ, ನಾನಿವಾಗ ಏನ್ ಮಾಡ್ಲಿ? ಒಂದ್ ವೇಳೆ ಕಾಲೇಜ್ ಫೀಸ್ ಏನಾದ್ರೂ ನಾನು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ನಾನ್ ಮುಂದೆ ಓದೋದಕ್ಕೆ ಆಗಲ್ಲ. ನನ್ ಕನ್ಸು ಹಾಳಾಗತ್ತೆ, ಮತ್ತೆ ಆ ಜಮೀನ್ದಾರ ನನ್ನನ್ನ ಆಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಿಗೆ ಒಬ್ಬ ಭಿಕಾರಿ ಬರ್ತಾನೆ. ನನಗ್ ತುಂಬಾ ಹಸುವಾಗ್ತಿದೆ ಪುಟ್ಟ, ಏನಾದ್ರೂ ತಿನ್ನಕೊಡಪ್ಪ, ನನ್ನ ಹತ್ರ ದುಡ್ಡಿಲ್ಲ. ಅರ್ಜುನ್ ಒಂದು ಚೂರು ಯೋಚನೆ ಮಾಡದೆ ಅಲ್ಲಿಂದ ವಡಪಾವ್ನ ಕೊಡ್ತಾನೆ. ಅವನು ಅದನ್ನ ತಿಂತಾನೆ.
ಅವನಿಗೆ ಶಾಕ್ ಆಗುತ್ತೆ. ನೀನು ವಡಾಪಾವ್ನ ತುಂಬಾ ಚೆನ್ನಾಗಿ ಮಾಡ್ತೀಯಾ, ಮತ್ತೆ ನೀನಿನ್ನೂ ಹುಡುಗ, ನಿನಗೆ ವ್ಯಾಪಾರನೂ ಚೆನ್ನಾಗಾಗತ್ತೆ ಅಂತ ಅನ್ಸುತ್ತೆ. ಮತ್ ನೀನ್ ಯಾಕೀಗ ಬೇಜಾರಾಗಿದ್ಯಾ? ಅರ್ಜುನ್ ಕಣ್ ತುಂಬ್ಕೋತಾನೆ ಮತ್ತೆ ತನ್ನ ಜೀವನದಲ್ಲಿ ನಡೆದಿರೋ ಕತೆನ ಅವನಿಗೆ ಹೇಳ್ತಾನೆ. ಅಲ್ಲ, ನೀನು ವಡಾಪಾವ್ ಹಳ್ಳಿಗೇನಾದ್ರೂ ಹೋಗಿದ್ಯಾ? ವಡಾಪಾವ್ನ ಹಳ್ಳಿ ಆ ಥರನೂ ಇರುತ್ತಾ? ನೀವ್ ಏನ್ ಹೇಳ್ತಾ ಇದ್ರಿ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಭಿಕಾರಿಯ ಮಾತಲ್ಲಿ ಒಂದು ವಿಚಿತ್ರ ಮೂಡಿತ್ತು. ಇಲ್ಲಿ ಕೇಳು, ನಾನು ಸಾಧಾರಣ ಭಿಕಾರಿ ಅಲ್ಲ, ನಾನು ಭಿಕಾರಿಯ ವೇಷದಲ್ಲಿ ಇರ್ತೀನಷ್ಟೇ. ನಿನ್ನ ಕಣ್ಣು ಹೇಳ್ತಿದೆ ನೀನ್ ಎಷ್ಟು ಒಳ್ಳೆಯವನು, ಎಷ್ಟು ಕಷ್ಟ ಪಡ್ತಿದ್ಯಾ.